ನಮ್ ಬೋರಿಂದ ಬೆಟ್ಟಕ್ಕೆ ನೀರ್ ಬಿಡ್ತೀನಿ, ಗಿಡಗಳು ಬೆಳೆಸ್ತೀನಿ ಅಂದಿದ ತಕ್ಷಣ ಸ್ವಲ್ಪ ನಮ್ಮೂರಲ್ಲಿ ವಿಚಿತ್ರವಾಗಿ ನೋಡಿದ್ರು ನನ್ಗೆ. ಕೊನೆಗೆ ನಮ್ಮ ಅಪ್ಪ ಸಮೇತ ನಿನ್ಗೇನ್ ಹುಚ್ಚ ಅಂದ್ಬಿಟ್ಟ. ಬೇಸಿಗೆಯಲ್ಲಿ ಸರಿಯಾಗಿ ವ್ಯವಸಾಯಕ್ಕೆ ನೀರಿರಲ್ಲ, ನೀನ್ ನೋಡಿದ್ರೆ ಬೆಟ್ಟಕ್ಕೆ ನೀರ್ ಬಿಡ್ತೀನಿ, ಪಕ್ಷಿಗಳಿಗೆ ನೀರ್ ಬಿಡ್ತೀನಿ ಅಂತಿದ್ಯಾ ಅಂತ ಒಂಚೂರು ವಿಚಿತ್ರವಾಗಿ ನೋಡಿದ್ರು ನಮ್ಮಪ್ಪ. ನನಗಂತಾನೆ ವ್ಯವಸಾಯಕ್ಕೆ 2 ಬೋರ್ ಇದೆ, ಒಂದ್ ಬೋರ್ನ ಪರಿಸರಕ್ಕೆ ಬಿಟ್ಬಿಡೋಣ ಅನ್ಕೊಂತಿದೀನಿ. ಬೆಟ್ಟಕ್ಕೆ ನೀರುನು ಜಾಸ್ತಿ ಅವಶ್ಯಕತೆ ಇರಲ್ಲ, ವಾರಕ್ಕೆ 2 ಸತಿ ಬಿಟ್ರು ಸಾಕಾಗುತ್ತೆ. ಪ್ರತಿಯೊಂದು ಮರಕ್ಕೂ ಡ್ರಿಪ್ ಸಿಸ್ಟಮ್ ಆಗ್ಬಿಡ್ತೀನಿ. ನಾವು ವಾರಕ್ಕೊಂದ್ 2 ಸತಿ ನೀರ್ ಬಿಟ್ರು ಬೇಜಾನಾಗುತ್ತೆ. ಈ ಕೆಲ್ಸಕ್ಕೆ ನನ್ಗೆ ವೆಂಕಿಯಣ್ಣನು ಸ್ವಲ್ಪ ಸಪೋರ್ಟ್ ಮಾಡಿದ್ರು, ಹಂಗೆ ಗಿಡಗಳು ತರೋದ್ರಲ್ಲೇನು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ವೆಂಕಿಯಣ್ಣ, ನನ್ನ ಸ್ನೇಹಿತರು. ನನಗೂ ನಮ್ಮೆಲ್ಲರ ಕಡೆಯಿಂದನೂ ಒಂದು ಥ್ಯಾಂಕ್ಸ್ ಹೇಳ್ಬಿಡೋಣ. ಇವಾಗ ನಾನು ಮಾಡ್ತಿರೋ ಕೆಲಸ, ನೀರ್ ಬಿಡ್ತಿರೋ ಕೆಲಸ, ಇದು ಎಲ್ಲಿವರೆಗೂ ಇರುತ್ತೆ ಅಂದ್ರೆ ನಾನು ಇರೋವರೆಗೂ, ನನ್ನ ಪ್ರಾಣ ಇರೋವರೆಗೂ 100% ನಾನು ಇದನ್ನ ಕಾಪಾಡ್ಕೊಂಡು ಬರ್ತೀನಿ, ಅದೊಂದು ಗ್ಯಾರಂಟಿ. ನಾನಿರೋ ಜಾಗದಲ್ಲಿ ಒಂದೊಳ್ಳೆ ಪರಿಸರನ ಬೆಳೆಸೋಣ ಅನ್ಕೊಂತಾ ಇದ್ದೀನಿ. ಏನೋ ಒಂದು ವಿಡಿಯೋಗೋಸ್ಕರ 4-5 ಗಿಡ ಇಟ್ಬಿಟ್ಟು ಸುಮ್ಮನೆ ತೋರಿಸ್ಬಿಟ್ಟು ಮತ್ತೆ ಬಿಟ್ಬಿಡೋದು, ನೀರ್ ಬಿಡ್ದಿರ ಆಗೋದು, ಈ ತರ ಕ್ಯಾರೆಕ್ಟರ್ ನಂದಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಎಲ್ಲೋ ಒಂದ್ ಕಡೆ ಸ್ವಾರ್ಥ ಅನ್ನೋದು ಇದ್ದೇ ಇರುತ್ತೆ. ಆ ಸ್ವಾರ್ಥದಲ್ಲೂ ಒಂದೊಳ್ಳೆ ಕೆಲಸ ಮಾಡೋಣ. ಇವತ್ತು ನನ್ನ ಕೈಯಲ್ಲಿ 100 ಗಿಡ ಇಡಕ್ಕಾದ್ರೆ ಅದರಲ್ಲಿ 80 ಗಿಡ ಆದ್ರೂ ಕಾಪಾಡ್ಕೊಳ್ಳೋಕೆ ಟ್ರೈ ಮಾಡ್ಬೇಕು ನಾನು. ಈ ಕೆಲಸ ನಾನು ಒಬ್ಬನೇ ಅಲ್ಲ, ನಿಮ್ ಕೈಲಾದ್ರೆ ನೀವು ಮಾಡಿ ಒಂದೊಳ್ಳೆ ಪರಿಸರನ ನಾವು ನಿರ್ಮಾಣ ಮಾಡೋಣ, ನಮ್ಮ ಕೈಲಾದಷ್ಟು. ಥ್ಯಾಂಕ್ ಯು ಎಲ್ಲರಿಗೂ.